स्वागत है आपका बी न्यूज नेशन में। मैं हूं आबिद हुसैन शेख। पर्यावरण सुरक्षा के लिए नई योजना, प्रदूषण मुक्त पर्यावरण का संकल्प लिए डॉक्टर श्री नाना साहब धर्म अधिकारी प्रतिष्ठान के सदस्यों ने महाराष्ट्र अलीबाग जिला रायगढ़ से पहुंची टीम ऐतिहासिक नगर बीजापुर के ताज बोड़ी पहुंचकर गणेश विसर्जन के अवसर पर पूजा सामग्री और चढ़ावे में चढ़ाए गए फूलों को इकट्ठा करके एक गड्ढे में डालकर पेड़ पौधों के लिए खाद की तैयारी करने की योजना जारी करके पावन अवसर पर पर्यावरण का संदेश दिया। ಆ ಗಣಪತಿ ಜೊತೆ ತರ್ತಕ್ಕಂಥ ಹಾರ ತುರಾಯಿ ಕರಿಗಿ ಇವುಗಳನ್ನು ನೀರಿನಲ್ಲಿ ಎಸೆಯದೆ ನಾನಾ ಸಾಹೇಬ್ ಪ್ರತಿಷ್ಠಾನ ವತಿಯಿಂದ ಬಂದಂಥ ಎಲ್ಲ ಭಕ್ತಾದಿಗಳಲ್ಲಿ ಅವನ್ನ ಕೊಡಬೇಕಂತೇಳಿ ಶ್ರೀ ಸದಸ್ಯರಲ್ಲಿ ಕೊಡಬೇಕು. ಇದು ಈ ಕಾರ್ಯ ನಾವು ಯಾಕೆ ತೊಗೊಂಡೇವು ಅಂದ್ರೆ ನಮ್ಮ ಪ್ರತಿಷ್ಠಾನ ಎಷ್ಟೋ ವರ್ಷಗಳಿಂದ ಇಂಥ ಕಾರ್ಯಗಳನ್ನು ಮಾಡ್ತಾ ಇದೆ. ಸ್ವಚ್ಛತಾ ಅಭಿಯಾನ, ರಕ್ತದಾನ ಶಿಬಿರ, ವೃಕ್ಷಾರೋಪಣ, ಬ್ಲಡ್ ಡೊನೇಷನ್ಸ್ ಮತ್ತು ಈಗ ನೈರ್ಮಲ್ಯ ಕಾರ್ಯಕ್ರಮವನ್ನು ತೊಗೊಂಡೇವು ನಾವು. ಇಲ್ಲೆಲ್ಲ ವೇಸ್ಟ್ ಆಗ್ತದೆ, ಇದು ಬಂದಿದ್ದೆಲ್ಲ ಇದನ್ನು ನಾವು ಇಲ್ಲಿದೆಲ್ಲ ಸಾಮಾನು ತೊಗೊಂಡು ಹೋಗಿ ಇಲ್ಲಿ ಏನು ಬಂದಿರ್ತದೆ ಎಲ್ಲ ಹಾರ ತುರಾಯಿ ಎಲ್ಲ ತೊಗೊಂಡು ಹೋಗಿ ದೊಡ್ಡ ಪ್ರಮಾಣದೊಳಗೆ 10x10 20 ಫೂಟ್ ಒಳಗೆ ನಾವು ಏನು ಮಾಡೇವು ಅಂದ್ರೆ ಒಂದು 4-5 ಕಡೆ ತೆಗ್ಗುಗಳನ್ನು ಮಾಡಿದ್ದೆವು. ಆ ತೆಗ್ಗದೊಳಗೆ ನಮ್ಮ ಶ್ರೀ ಸದಸ್ಯರು ಎಲ್ಲ ಒಯ್ದು ಅವನ್ನೆಲ್ಲ ಹಾರ ತುರಾಯಿಗಳನ್ನು ಹಾಕ್ತಾರೆ. ಅದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ನಾವು ಸ್ವಲ್ಪ ಹೆಂಡಿ ಗೊಬ್ಬರ ಹಾಕಿದ್ದೆವು ಮತ್ತು ಅದ್ರ ಮೇಲೆ ಇವೆಲ್ಲ ಹೂವು ಹಾಕಿ ಎಲ್ಲ ಅದ್ರ ಮೇಲೆ ಮಣ್ಣು ಮುಚ್ಚಿ 2 ತಿಂಗಳವರೆಗೂ ಅಲ್ಲಿ ನೀರನ್ನು ಹೊಡಿತಾ ಅದನ್ನು ಮೇಂಟೈನ್ ಮಾಡೋರದೆವು. 2 ತಿಂಗಳು ಆದ ನಂತರ ಅದರಲ್ಲಿ ಆಗ್ತಕ್ಕಂಥ ಗೊಬ್ಬರ ನಾವು ಏನು ಮಾಡೋರದೇವು ಅಂದ್ರೆ ನಮ್ಮದು ಪ್ರತಿಷ್ಠಾನ ವತಿಯಿಂದ ಅಂದರೆ ಡಾಕ್ಟರ್ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನ ವತಿಯಿಂದ 100 ಗಿಡಗಳನ್ನು ನಾವು ಇಲ್ಲಿ ಬಿಜಾಪುರನಾಗ ಹಚ್ಚಿದ್ದೆವು. ಆ ಗಿಡಗಳಿಗೆ ಈ ರಸಗೊಬ್ಬರಗಳನ್ನು ನಾವು ಈ ಗೊಬ್ಬರ ಏನು ಮಾಡತ್ತೀವಿ ಅಂದ್ರೆ ಅದಕ್ಕೆ ಉಪಯೋಗಿಸೋರಿದ್ದೆವು. ಅದಕ್ಕೆ ಬಿಜಾಪುರ ಜನತೆಯಲ್ಲಿ ನಮ್ಮಲ್ಲಿ ಒಂದು ಕಳಕಳಿ ವಿನಂತಿ, ಇದಕ್ಕೆಲ್ಲರೂ ತಮ್ಮದು ಸಹಕಾರ ಇರಬೇಕಂತೇಳಿ ಮಾಧ್ಯಮದವರಿಗೂ ಕೂಡ ನಮ್ಮ ಧನ್ಯವಾದ. ಸರ್, ಇದು ಪ್ರತಿ ವರ್ಷ ಮಾಡ್ತಿರೋ ಈ ವರ್ಷ ನಾವು ಬಿಜಾಪುರನಾಗ ಇಲ್ಲಿ ಸ್ಟಾರ್ಟ್ ಮಾಡೇವು, ಆದರೆ ಮಹಾರಾಷ್ಟ್ರದೊಳಗೂ ಪ್ರತಿ ವರ್ಷ ಇದು ಆಗುತ್ತದೆ. ಈ ವರ್ಷ ನಾವು ಇಲ್ಲಿ ಸ್ಟಾರ್ಟ್ ಮಾಡೇವು. ಈ ಮುಂದಿನ ವರ್ಷ ಇದಕ್ಕಿಂತಲೂ ದೊಡ್ಡ ಪ್ರಮಾಣದಾಗ ನಾವು ಮಾಡೋರು. ಇದು ನಮ್ಮದು ಟ್ರಯಲ್ ವರ್ಷ ಏನದ. ಮುಂದಿನ ಸಲುವಾಗಿ ನಾವು ದೊಡ್ಡ ಪ್ರಮಾಣದೊಳಗೆ 5ನೇ ದಿವಸ 7ನೇ ದಿವಸ ಇಳಕಲ್ಲೊಳಗೂ ನಾವು ಇವತ್ತು ನಡೀತಾ ಇದೆ. ಇಳಕಲ್ಲೊಳಗೂ ಮಾಡೋರದೇವು. ಹಾಂ, ಲಾಸ್ಟ್ ಇಯರ್ ಇಳಕಲ್ದೊಳಗೆ ಮಾಡಿದೆವು. ಬಟ್ ಬಿಜಾಪುರದಾಗ ಇದು ಏನದ ಇಲ್ಲಿ ಫಸ್ಟ್ ಟೈಮ್ ಅದ. ಮತ್ತು ಹಿಂಗೆ ಎಲ್ಲ ಡಿಸ್ಟಿಕ್ ಒಳಗೆ ಅದ. ನಮ್ಮದು ಹುಬ್ಳಿ ಒಳಗೆ ಮಾಡೋರದೇವು, ಎಲ್ಲ ಕಡೆಯೂ ಸಹಿತ ಮಾಡೋರದೇವು. ಇದು ನೆಕ್ಸ್ಟ್ ಟೈಮ್ ಮಾಡೋತ್ನಾಗ ಇದು ದೊಡ್ಡ ಪ್ರಮಾಣದೊಳಗೆ ನಾವು ಇದನ್ನು ಮಾಡೋರಿದ್ದೆವು. ಈಗೂ ಸಾಕಷ್ಟು ಮಾಡಿದೆವು. ಈಗ ಟೋಟಲ್ ನಾವು 300-400 ಜನ ನಮ್ಮವ್ರು ಇಲ್ಲಿ ಬಂದಿದ್ದಾರೆ. ಹುಬ್ಳಿಯಿಂದ ಬಂದಾರ, ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಆಲ್ ಅಗಸ್ನಾಳ್ ಅಂತೇಳಿ ಬಂದದ, ಇಳಕಲ್ದಿಂದ ಬಂದಾರ, ಗದಗ, ರಾಯಚೂರ, ಕೊಪ್ಪಳ, ಇಲ್ಲಿ ಕಲಬುರ್ಗಿ, ರಾಯಚೂರು, ಬಂಡ್ರಕೋಟ ಈ ಕಡೆಯಿಂದ ಎಲ್ಲ ಸಾಕಷ್ಟು ಜನ ದಾಸರು ಬಂದಾರ. ಇವತ್ತು ಇಡೀ ರಾತ್ರಿ ಎಲ್ಲ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡೋರು ಅದಾರ. ಬೆಳಿಗ್ಗೆ ಎದ್ದು ತಮ್ಮ ಊರಿಗೆ ಹೋಗೋರು ಅದಾರ. ಪೂರ್ಣ ಕೆಲಸ ಮುಗಿಸಿ ಅದನ್ನೆಲ್ಲ ಅದಕ್ಕೆ ಒಪ್ಪಿಸಿ ಅವರು ವಾಪಸ್ ಹೋಗೋರು ಅದಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪಾಂಡುರಂಗ್ ಸಾಳುಂಕಿ, प्रतिष्ठान श्री सदस्य। हम डॉक्टर श्री नाना धर्माधिकारी प्रतिष्ठान से आए हैं और ये सब जो है ये बेसिकली पर्यावरण संरक्षण के लिए काम करते हैं। पर्यावरण संरक्षण इसके लिए करते हैं क्योंकि अगर ये गणेश चतुर्थी का जो हार है, माल है या तुराई है या जो भी है वो सब पानी में फेंकता है। वो पानी में फेंकने की वजह से सब पानी का प्रदूषण होता है और सिटी में पूरा प्रदूषण होता है। वो प्रदूषण निकालने के लिए हम क्या करते हैं कि हमारा सदस्य लोग जो है जिधर ये गणेश विसर्जन होता है वो वहाँ पर हमारा जो है यहाँ पर बहुत बड़ा कलश इधर दिखाई देता है, कलश दिखाई देता है। वो कलश में जो है ना सब हम हार गिर वगैरह जो है वहाँ पर उसमें ये कर देने का, वहाँ पर फेंकने का। वो पानी में कुछ नहीं फेंकने का, सिर्फ पानी में जो है ना गणपति का विसर्जन करने का। तो उसके लिए क्या होता है, पानी भी स्वच्छ रहता है और परिसर मतलब पर्यावरण हम जो है संरक्षण हम कर सकते हैं। ये बेसिकली इम्पोर्टेंट काम है। और हमारा सदस्य जो है ये सब गांव में मतलब कर्नाटका में जितना भी सिटीज़ है वो आगे हम सब करने वाले हैं। अभी फ़िलहाल लास्ट ईयर हम इलकल में किए थे और वहाँ पर वृक्षारोपण किए थे। वृक्षारोपण हम जो किए थे उधर वो फर्टिलाइज़र मतलब ये जो हम कलश में जो संरक्षण किया हुआ जो निर्माल्य जो है वो हम उसको फर्टिलाइज़र करते हैं, हम खुद करते हैं। खुद करके उसको हम जो वृक्षारोपण करते हैं ना उसके लिए यूज़ होता है। इसके लिए क्या होता है, सिटी में जो है ना पूरा स्वच्छ रहता है। ये स्वच्छ रहने का ही बेसिकली हमारा वो काम है। ये सब डॉक्टर श्री नाना साहब धर्माधिकारी प्रतिष्ठान से विनंती करता हूँ कि सभी लोग ये हमको थोड़ा सा सहकार दें। जय सर। अकबर
और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।